ರೌಂಡ್ ಸರ್ ಒಟ್ಟು 3 ಲೈಟ್ ಆಯ್ತು ಸರ್, ಅಲ್ಲೊಂದು ಇಲ್ಲೊಂದು ಇವತ್ತಾಗಬೇಕು. ಅಲ್ಲ ನಾವು ಬೇಸಿಕ್ ಟಾಯ್ಲೆಟ್ಟು ಕೊಡೋಕ್ಕೆ ವ್ಯವಸ್ಥೆ ಫೇಲ್ ಆದರೆ ಏನಕ್ಕೆಲ್ಲ ಪ್ರತಿನಿಧಿಗಳು ಕೌನ್ಸಿಲರ್ ಆಗಲಿ ನಗರಸಭೆ ಆಗಲಿ ನಾವೆಲ್ಲ ಯಾಕೆ ಅವ್ರೇನು ಕೇಳ್ತಿದ್ದಾರೆ? ನಾವು ಸ್ನಾನ ಮಾಡಿದ್ರೆ ವಾಶ್ರೂಮ್ಗೆ ಹೋದರೆ ಅದು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ನಗರದಲ್ಲಿ ಅದೇನು ಎಸ್ಟಿಮೇಟ್ ಆಗುತ್ತೋ ಮಾಡಿ. ನಗರಸಭೆಯಲ್ಲಿ ಪ್ರಾವಿಷನ್ ಇದ್ದರೆ ಮಾಡೋಣ, ಇಲ್ಲ ನಾನು MLA ಕೊಡ್ತೀನಿ ಇಮಿಡಿಯೇಟ್ ಮಾಡೋಣ. ಈಗ ಆದಷ್ಟು ಬೇಗ ಇದು ಈ ಮನೆಗಳಿಗೆ ಕನೆಕ್ಷನ್ ಆಗುತ್ತೆ. ಇವ್ರದ್ದು ಖಾತಾ ಆಗಿಲ್ಲ ಸ್ಲಮ್ ಬೋರ್ಡ್, ಈಗ ಇವ್ರು ಕರೆಂಟ್ ಕನೆಕ್ಷನ್ ಕೊಡಕ್ಕೆ ಬರಲ್ಲ ನೋಡಿ. ಕೇಳಿದವ್ರೆ ಒಂದು ಕೆಲಸ ಮಾಡಿ, ಅಕ್ಕ ಹೆಸರು ನೋಟ್ ಮಾಡ್ಕೊಂಡು ಬರ್ಕೊಡ್ಕೊಡು, ಹತ್ರ ಬಂದು ಮಾಡ್ಕೊಂಡು ಇದು ಮಾಡ್ಬಾರ್ದು. ಕಮಿಷನರ್ ಸರ್ ಎಲ್ಲ ಹಾಕ್ಬೋದು ಬೀದಿ ದೀಪ ಪ್ರಾವಿಷನ್ ಎಲ್ಲಿದೆ? ಸೋಲಾರ್ ಟೈಪ್ ಹೌದಾ? ಎಲ್ಲೆಲ್ಲ ಹಾಕ್ಬೋದು? ಒಂದು 2 ಹಾಕ್ಬೋದಾ? 8 ರೋಜು ಅದೇ 8 ದಿನಕ್ಕೆ ಒಂದ್ಸಲ ಕಡಿಮೆ ಮಾಡಿ. ಈಗ ಸ್ವಲ್ಪ ಬೇಗ ಬಿಡೋದು ಒಂದು 5 ದಿನ 4-5 ದಿನ ಒಂದು ಆರ್ಡರ್ ಮಾಡಿ. ಇವತ್ತು ಸಂಜೆ ಒಳಗೆ ಕ್ಲೀನ್ ಮಾಡ್ತಾರೆ, ತೆಗಿಸ್ಬಿಡಿ ಸರ್. ಇದರಿಂದ ಬ್ಲಾಕ್ ಆಗ್ತದೆ ನೋಡಿ ಅಲ್ವಾ, ತೆಗಿಸ್ಬಿಡಿ. ಇಲ್ಲ ಈಗ ಹೇಳಿದಿರಲ್ಲ, ಇಲ್ಲ ತೆಗಿಸ್ತೀನಿ, ಅದು 2 ದಿನದಲ್ಲಿ ತೆಗಿಸ್ತೀನಿ ಅಂತಿದ್ದಾರೆ ಕಮಿಷನರ್. ಆ ಕಂಬಕ್ಕೊಂದು ಲೈಟು, ಈ ಕಂಬಕ್ಕೊಂದು ಲೈಟು, ಹೊಸ ಲೈಟ್ ನಾನು ಹೇಳಿದ್ದೀನಿ ಕಮಿಷನರ್ಗೆ. ಅಕ್ಕ ಸರಿ ನೋಡು, ಈಗ ಈಡೋಗ್ ಲೈಟು ಆಡೋಗ್ ಲೈಟು ರೌಂಡ್ ಸರ್ ಒಟ್ಟು 3 ಲೈಟ್ ಆಯ್ತು ಸರ್, ಅಲ್ಲೊಂದು ಇಲ್ಲೊಂದು ಇವತ್ತಾಗಬೇಕು. ನಾನು ಕಮಿಷನರ್ಗೆ ಹೇಳಿದ್ದೀನಿ ಒಂದು 10 ಲೈಟ್ ಪ್ರಾವಿಷನ್ ಮಾಡೋಕ್ಕೆ. ಅಕ್ಕ ಸಾಯಂಕಾಲ ಲೋಪಲ್ ಫಿಟ್ ಐತಿ ಅಣ್ಣ. ಯಾರಿಲ್ಲ ಮುರಳಿ ಶ್ರೀಧರ್ನ ಸಾಯಂಕಾಲ ಇದು ಫಾಲೋ ಅಪ್ ಕಾವಲ್ಲ ಅಣ್ಣ. ಈಡೋಗ್ ಲೈಟು ನೋಡಿ. ಈಗ ಅಮ್ಮ ಏನು ಹೇಳ್ತಿದ್ದಾರೆ, ಸ್ನಾನ ಮಾಡಿದ್ರೆ ನೀರು ಹೋಗಲ್ಲ ಅಂತ ಅಲ್ಲೆಲ್ಲ ಕೊನೆ ಹತ್ರ ಹೋಗಿ ಸ್ನಾನ ಮಾಡ್ತಾರೆ. ಹೆಂಗಿದು ಈಗ ನೋಡಿ, ಇದು ಸಿವಿಯರ್ ಇದೆ ಇಶ್ಯೂ. ನಿಮಗೆ ಬಡ್ಜೆಟ್ ರಿಸ್ಟ್ರಿಕ್ಷನ್ ಇದ್ರೆ ನನ್ನ ಫಂಡಲ್ಲೇ ಕೊಡ್ತೀನಿ. ಅದೇನು ಮಾಡ್ತೀರಿ, ಈ ಮನೆಗೆ ಸ್ಲೋಪಾಗಿ ಒಂದ್ಸಲ ಹಾಕಿ, ಮತ್ತೆ ಏನು ಗೊತ್ತಾ, ಟೆಂಪ್ರರಿಗೆ ಹಾಕೋದಲ್ಲ, టెంపరీ అక్క నువ్వు వేడద్దు ಇವ್ರು నేను చెప్పిండాను వాళ్ళు వచ్చి ಅದು ಅಬ್ಸರ್ವ್ చేస్తారు ಅಣ್ಣ. ಅದ ಅದು ಹೆಂಗೆ ಕನೆಕ್ಷನ್ ಕೊಡ್ಬೇಕು ನೋಡೋಣ, ಅದೇನಾಗುತ್ತೆ ಕರೆಕ್ಷನ್ ನಗರಸಭೆ ಫಂಡಲ್ಲ ನನ್ನ ಫಂಡಲ್ಲಿ ಹಾಕಿ ಮಾಡಿಸ್ತೀನಿ. ಅಲ್ಲ ನಾವು ಬೇಸಿಕ್ ಟಾಯ್ಲೆಟ್ಟು ಕೊಡೋಕ್ಕೆ ವ್ಯವಸ್ಥೆ ಫೇಲ್ ಆದರೆ ಏನಕ್ಕೆಲ್ಲ ಪ್ರತಿನಿಧಿಗಳು ಕೌನ್ಸಿಲರ್ ಆಗಲಿ ನಗರಸಭೆ ಆಗಲಿ ನಾವೆಲ್ಲ ಯಾಕೆ ಅವ್ರೇನು ಕೇಳ್ತಿದ್ದಾರೆ? ನಾವು ಸ್ನಾನ ಮಾಡಿದ್ರೆ ವಾಶ್ರೂಮ್ಗೆ ಹೋದರೆ ಅದು ಹೋಗೋಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ನಗರದಲ್ಲಿ ಅಲ್ವಾ, ಏನು ಮಾಡೋಣ ಆವತ್ತಲ್ಲ ಸರ್? ಇಂಜಿನಿಯರ್ನ ಕರ್ಕೊಂಡ್ಬಂದು ನೋಡಿ ಸ್ಥಳೀಯ ಅಮ್ಮ 10 ಗಂಟೆಗೆ ಪ್ರೋಗ್ರಾಮ್ ಏನಿಂಕ ಇಂಜಿನಿಯರ್ನ ತೋಡ್ಕೊಸ್ತಾರೆ, ಒಳ್ಳೆ ಐಸೇಸ್ತಾರೆ. ಅದೇನು ಎಸ್ಟಿಮೇಟ್ ಆಗುತ್ತೋ ಮಾಡಿ. ನಗರಸಭೆಯಲ್ಲಿ ಪ್ರಾವಿಷನ್ ಇದ್ದರೆ ಮಾಡೋಣ, ಇಲ್ಲ ನಾನು MLA ಫಂಡ್ ಕೊಡ್ತೀನಿ ಇಮಿಡಿಯೇಟ್ ಮಾಡೋಣ. ಈಗ ಆದಷ್ಟು ಬೇಗ ಇದು ಈ ಮನೆಗಳಿಗೆ ಕನೆಕ್ಷನ್ ಆಗಬೇಕು. ప్లీజ్ అవుతుందమ్మా, నేను ఒక వారంలో వచ్చి నేను వేపిస్తాను. మార్చిబిడి దుడ్డు షార్టేజ్ ఇದ್ರೆ ನಾನು ಕೊಡ್ತೀನಿ. మే బోలా కదా మేవునా వద్దమ్మా. గృహలక్ష్మి 2,000 వస్తుంది. భీమ్ ఇస్తా ఎత్తుకుంటావా? సరే ఏమైనా ప్రాబ్లం ఉందా? కస్టమర్కి వచ్చినానమ్మా ఆయన వద్దా? సరే అన్న వస్తాను అమ్మా. అక్క చెప్పక్క. మొగుడు లేదు, కూలికి పోవాల, అర్ధగర్మి ఇండ్లు దెబ్బేసి వెళ్ళిపోయారు వాళ్ళ. ఇద్దరు బిడ్డలు నోర్పించాల సార్. నేను ఆయన ఇట్లా చేసేసిపోయారు. మీటర్లు ఇస్తా ఉండలే సార్, ಖಾತಾಕ್ಕೆ ಅಂದೆ ಕಾಕೊಂಡು ಸರ್. ಇದು ಖಾತಾ ಇಲ್ಲ ಅಂತ ಮೀಟರ್ ಕೊಡ್ತಿಲ್ಲ ಅಂತ ಏನು ಸೊಲ್ಯೂಷನ್ ಸರ್? ಉಮಾಶಂಕರ್ ಸರ್ ಈ ಖಾತಾ ಕೊಡಿ ಅಂತ ಇದ್ದಾರೆ ಸರ್. ನೋಡಿ ಅವ್ರ ಮನೆಯಲ್ಲಿ ಹಾಕೊಂಬೇಕು, ಕೆಲಸ ಮಾಡ್ಕೊಂಡು ಅಗೇನ್ಸ್ಟ್ ಸ್ಲಮ್ ಬೋರ್ಡ್ ಇದು ఇదెల్లనా ఓకే. ఇప్పుడు ఫస్ట్ స్లమ్ బోర్డ్ ఇంకా మీకు హక్కుపత్ర రావాల, అది వచ్చిన ఇంకా ఖాతా ఇస్తారు. ఇప్పుడు మేము స్లమ్ బోర్డ్ వాళ్ళని తోడుకొచ్చి కేబీ ఎవరు సార్ ಸರ್ ಅದೇ ಇವರು ಏಮ್ಮ ಕರೆಂಟ್ ಇಸ್ತಾ ಅನ್ಲದಾ? ಈಗ ನೀವು ಕರೆಂಟ್ ಕೊಡೋಕ್ಕೇನೋ ಖಾತಾ ಕೇಳ್ತೀರಾ? ಬೇಕೇ ಬೇಕಾ? ಕಮಿಷನರ್ ಸರ್ ಏನು ಅಂದರೆ ಇಲ್ಲಿ 2 ವಿಚಾರ ಇದೆ. 16 ಮನೆ ಇದೆ ಇಲ್ಲಿ. ಇವತ್ತಿಗೂ 16 ಮನೆಗೆ ಅವರು ಟಾಯ್ಲೆಟ್ಸ್ ಇಲ್ಲ, ಟಾಯ್ಲೆಟ್ ಕನೆಕ್ಷನ್ ಇಲ್ಲ. ಇವರೆಲ್ಲೋ ಪಾಪ ಮೂಲೆಯಲ್ಲಿ ಹೋಗ್ತಾರೆ, ಸ್ನಾನ ಮಾಡಿದ್ರೆ ನೀರು ಹೋಗಲ್ಲ ಅಂತ ಅಲ್ಲೆಲ್ಲೋ ಕೊನೆಯಲ್ಲಿ ಹೋಗಿ ಮನೆ ಹೆಣ್ಮಕ್ಳು ಸ್ನಾನ ಮಾಡ್ತಿದ್ದಾರೆ. ಈಗ ಇದಕ್ಕೆ UGD ಕನೆಕ್ಷನ್ ನಾವು ಕೊಟ್ಟು ಇವ್ರಿಗೆ ಅದು ಸಮಸ್ಯೆ ಬಗೆಹರಿಸಬೇಕು. ಅದು ಎಸ್ಟಿಮೇಟ್ ಮಾಡೋಕೆ ಆತಾವಲ್ಲ ಸರ್, ಹೇಳಿದ್ದೀನಿ. ಅದೊಂದಾಗಬೇಕು. ಎರಡನೇದು ಈಗ ಇವ್ರದ್ದು ಖಾತಾ ಆಗಿಲ್ಲ ಸ್ಲಮ್ ಬೋರ್ಡ್ದು, ಈಗ ಇವ್ರಿಗೆ ಕರೆಂಟ್ ಕನೆಕ್ಷನ್ ಕೊಡೋಕೆ ಬರಲ್ವಾ? ನೋಡಿ ಕೇಬಿ ಅವರೇ, ಕರೆಂಟ್ ನಾನು NOC ಕೊಡ್ತೀನಿ. ಒಂದು ಕೆಲಸ ಮಾಡಿ, ಅಕ್ಕ ಹೆಸರು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಹತ್ರ ಬಂದು ಇದು ಮಾಡಬೇಕು.
నువ్వు ఫాలో అప్ చేయాలన్నా ಅವ್ರ ಹೆಸರು ಅಕ್ಕ నీ పేరు చెప్పక్క ಲಕ್ಷ್ಮಮ್ಮ ಅಕ್ಕ ನೋಡಿ ತಮ್ಮ ನಾವು ಬಡವರೇ ನೀನು ಬಡವನೇ ಇಂಥವ್ರಿಗೆ ನಾವು ಅನುಕೂಲ ಮಾಡಿಕೊಟ್ಟಾಗ ನೆನೆಸ್ಕೊತಾರೆ NOC ಹಾಂ NOC ಉಮೇಶ್ ಸರ್ ನೀವು ಫಾಲೋ ಅಪ್ ಮಾಡಿ ಹಾಂ ಅಮ್ಮ NOC ಯಾರು ಕಲೆಕ್ಟ್ ಮಾಡೋದು ನಿಮ್ಮ ಹತ್ರ ಇವ್ರು ಒಂದು ಅರ್ಜಿ ಕೊಟ್ಟರೆ ನಾವು ಕೊಡ್ತೀನಿ ಸರ್. ಇಲ್ಲೇ ಕಳಿಸ್ಕೊಟ್ಟು ನಾನು ಕಲೆಕ್ಟ್ ಮಾಡ್ಕೊಂಡು ಕೊಡ್ತೀನಿ ಬಿಡಿ ಇರಮ್ಮ ಇರಿ ಉಮೇಶ್ ಸರ್ ಅವ್ರು ಮತ್ತೆ ನಗರಸಭೆಗೆಲ್ಲ ಎಲ್ಲಿ ಬರೀತಾರೆ ಅರ್ಜಿ ಬರೀರಿ ಇಲ್ಲ ಸರ್ ನಮ್ಮ ಬಿಲ್ ಕಲೆಕ್ಟರ್ಗೆ ಇಲ್ಲಿ ಕಳಿಸಿ ಅರ್ಜಿ ಬರೆಸ್ಕೊಂಡು ನಾನೇ ಕೊಟ್ಟು ಕಳಿಸ್ತೀನಿ ಸರ್. ಹೌದಾ ಅಮ್ಮ ಸರ್ ನೀ ಪೇರೆ ಅಮ್ಮ ಲಕ್ಷ್ಮಮ್ಮ ಇವ್ರು ಆ NOC ಇವ್ರಿಗೆ ಕೊಡ್ಬೇಕಾ ಹಾಂ ಇವರು ನೋಡಿ ತಮ್ಮ ಇವತ್ತು ಬಿಲ್ ಕಲೆಕ್ಟರ್ನ ಕಳಿಸಿ ಅವ್ರು ಅರ್ಜಿ ಕೊಟ್ಟು ಕಮಿಷನರ್ ಪರ್ಮಿಷನ್ ಕೊಡ್ತಾರೆ ನೀವು ಮನೆ ಹತ್ರ ನಾಳೆ ಬಂದು NOC ತಗೊಂಡು ಅವ್ರಿಗೆ ಹಾಕ್ಕೊಡ್ಬೇಕು ಹಾಕಿ ಆ ಫೋಟೋ ನನ್ನ ನಂಬರ್ ಕಳಿಸ್ಬೇಕು ಆಯ್ನ ಮಗ ಕರೆ ವస్తుంది ದಿಗಿಲ್ ಪಡೋದು ಕಮಿಷನರ್ ಸರ್ ಎಲ್ಲಿ ಹಾಕ್ಬೋದು ಇಲ್ಲಿ ಬೀದಿ ದೀಪ ಪ್ರಾವಿಷನ್ ಎಲ್ಲಿದೆ ಸೋಲಾರ್ ಟೈಪ್ ಮಾಡ್ಬೋದು ಹೌದಾ ಎಲ್ಲೆಲ್ಲಿ ಹಾಕ್ಬೋದು ಒಂದು 2 ಹಾಕ್ಬೋದಾ ಎಲ್ಲಿ ಹಾಕ್ಬೋದು ಪಾಯಿಂಟ್ ಹೇಳಮ್ಮ ನೀನು ಎಲ್ಲಿಂದ ಐಡಿಯಾ ಮಾಡಿದ್ರೆ ಅಲ್ಲೊಂದು ಹಾಕೈತೆ ಅಂದ್ರೆ ಸಾಕು ಇಲ್ಲ ಒಂದು ಕೆಲಸ ಮಾಡಿದ್ರೆ ಈ ಸ್ಟಾರ್ಟಿಂಗಲ್ಲಿ ಇಲ್ಲೊಂದು ಇನ್ ಬಿಟ್ವೀನ್ ಅಲ್ಲೊಂದು ಮಾಡಿದ್ರೆ ಸರ್ ಒಂದು 2 ಸೋಲಾರ್ ಲೈಟು ತಮ್ಮ ಈ ಮನೆ ಹೆಸರು ಹೇಳಿ ಓನರ್ ಹೆಸರು ನಿಮ್ಮ ಶ್ರೀನಿವಾಸ್ ಸರ್ ಹಾಸ್ಪಿಟಲ್ ಮಾರ್ಚರಿ ಹಿಂದ್ಗಡೆ ಶ್ರೀನಿವಾಸ್ ಅವ್ರ ಮನೆ ಮುಂಭಾಗ 2 ಸೋಲಾರ್ ಲೈಟ್ ಕಮಿಷನರ್ ಸರ್ ದಯವಿಟ್ಟು ಇದನ್ನ ಈಗ ಕ್ಲೀನ್ ಮಾಡಿಸಿ ಹಂಗೆ ಕ್ಲೀನ್ ಮಾಡಿಸಿ ಇದನ್ನೆಲ್ಲ ಒಂದು ರೌಂಡ್ ಈಗ ಕ್ಲೀನ್ ಮಾಡಿಸಿ ಸರ್ ಆಯ್ತು ಈಗ ಒಂದ್ಸಲ ಕ್ಲೀನ್ ಮಾಡಿಸಿ ಅವ್ರಿಗೊಂದು ಹೇಳೋಣ ಸರಿ ಇವತ್ತಾಗುತ್ತಕ್ಕ ಏನಾದರೂ ಕಷ್ಟ ಇದೆಯಮ್ಮ ಕಷ್ಟ ಕೇಳಕ್ಕೆ ಬಂದಿದ್ದೀನಿ ಕ್ಯೂ ಬೋಲಾ ಕಮಿಷನರ್ ಸರ್ ಕಿತ್ನಾ ದಿನ ತಕ್ ಪಾನಿ ಸ್ಟೋರ್ होता है हाँ ओके कितना दिन को एक बार छोड़ता है 8 रोज ಅದೇ 8 ದಿನಕ್ಕೆ ಒಂದ್ಸಲ ಕಡಿಮೆ ಮಾಡಿಸಿ ಈಗ ಸ್ವಲ್ಪ ಬೇಗ ಬಿಡಕ್ಕೆ ನಾನು ಹೇಳ್ತೀನಿ ಆಯ್ತಾ ಓಯ್ ಕಮಿಷನರ್ ಸರ್ ಒಂದು 5 दिन 4-5 दिन में ಒಂದು ಆರ್ಡರ್ ಮಾಡಿ ಅಕ್ಕ ಸರ್ಕಾರದಿಂದ ಏನಾದ್ರು ಯಾವ ಓ ಹೌದಾ ನಮ್ಮ ಅರುಣ್ ಶರ್ಮನೇನಾ ಇದು ಸರಿ ಸರಿ ಬರ್ತೀನಿ ಏನೋ ಸಮಸ್ಯೆ ಇದೆಯಮ್ಮ ಈ ಚರಂಡಿ ಇವತ್ತು ಕ್ಲೀನ್ ಮಾಡಿಸ್ತೀನಿ ಅಕ್ಕ ಮಾಡಿಸ್ತೀನಿ ಈ ಸ್ಟ್ರೀಟ್ ಲೈಟ್ ಎಲ್ಲ ಬೆಳಗುತ್ತಾ ಅಕ್ಕ ಪೂರ್ತಿ ನೋಡಿ ಹೇಗಿದೆ ಇಲ್ಲಿ ಎತ್ತ ನೀರೇ ಹೋಗಲ್ಲ ನೋಡಿ ಸರ್ ಯಾಕೆ ಕ್ಲಿಯರ್ ನೋಡಿ ಹೇಗಿದೆ ಎಷ್ಟು ದಿನದಿಂದ ಸರ್ ಇದು ಎಷ್ಟು ದಿನದಿಂದ ಒಂದು ತಿಂಗಳು 2 ತಿಂಗಳದಲ್ಲ ಇದು ಸುಮಾರು ವರ್ಷಗಳಿಂದ ಹಂಗೆ ಇದೆ ಮಾಡ್ತಿಲ್ಲ ಅವರು ಅವ್ರಿಗೆ ರೋಡ್ ಬರುತ್ತೆ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಕ್ಕಳಿಗೆ ಸ್ಮೆಲ್ ಎಲ್ಲ ತಟ್ಟುತ್ತಲ್ಲ ಇಲ್ಲ ಅಷ್ಟಿದೆ 2 ಆದ್ರೂ ಅವ್ರು ಎತ್ಸಲ್ಲ ನೋಡಿ ಹೋಗ್ಲಿ ಎಲ್ಲಿ ಆಗಿದೆ ನೀರೆಲ್ಲ ಮಳೆ ಬಂದ್ರೆ ನೀರೇ ಹೋಗೋದಿಲ್ಲ ಮೋರಿಗ್ಲೇ ಎತ್ಸೋದಿಲ್ಲ ಸರ್ ಈ ಲೈಟ್ ಎಲ್ಲ ಉರಿಯುತ್ತಮ್ಮ ಇವತ್ತು ಸಂಜೆ ಒಳಗೆ ಕ್ಲೀನ್ ಮಾಡ್ತಾರೆ ಕಮಿಷನರ್ ಸರ್ ಯಾವಾಗ ಮಾಡ್ತೀರಾ ಅವ್ರಿಗೆ ಕರ್ಕೊಂತೀವಿ ಸರ್ BSNL ಅವ್ರಿಗೆ ರಿಮೂವ್ ಮಾಡಿ ಅವರೇ ಇದು ನೋಡಿ ಈರಮ್ ಎಂಟರ್ಪ್ರೈಸಸ್ ಮುಂಭಾಗ ಈ ಪೋಲ್ ರಿಮೂವ್ ಅಣ್ಣ ಮುರಳಣ್ಣ ರಾಸ್ಕೊಂಡ ಅದು ಈರಮ್ ಎಂಟರ್ಪ್ರೈಸಸ್ ಮುಂಭಾಗ ಪೋಲ್ ರಿಮೂವಲ್ ಎಷ್ಟು ದಿನದಲ್ಲಿ ಮಾಡ್ಬೋದು ಇದು ಒಂದು 2 ಡೇಸ್ ಸರ್ ಅವ್ರು 2 ಡೇಸ್ ಬೇಕಾಗುತ್ತೆ BSNL ನಾನು BSNL ಗೆ ತೆಗಿಸ್ಬಿಡಿ ಸರ್ ಇದರಿಂದ ಬ್ಲಾಕ್ ಆಗ್ತಿರೋದು ನೋಡಿ ಅಲ್ವಾ ತೆಗಿಸ್ಬಿಡಿ ಇಲ್ಲ ದಾದಾ ಈಗ ಹೇಳಿದಿರಲ್ಲ ಇಲ್ಲ ತೆಗಿಸ್ತೀನಿ ಅದು 2 ದಿನದಲ್ಲಿ ತೆಗಿಸ್ತೀನಿ ಅಂದಿದ್ದಾರೆ ಕಮಿಷನರ್ ಬರಲಾ ದಾದಾ ಥ್ಯಾಂಕ್ ಯು ದಾದಾ